ಮಾಧ್ಯಮ ಮಿತ್ರರಿಗೆ ಈ ಒಂದು ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ, ಮಾಧ್ಯಮಗೋಷ್ಠಿಯಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಮಾನ್ಯ ಸಮೀರ್ ಶುಕ್ಲಾ ಅವರು ಮತ್ತು ಮಾನ್ಯ ರಂದೀಪ್ ಅವರು ಉಪಸ್ಥಿತರಿದ್ದಾರೆ. ಇವತ್ತು ನಾನು ನಮ್ಮ ಇಲಾಖೆಯ ಅತ್ಯಂತ ಮಹತ್ವದಾದಂಥ ಏನೊಂದು ಕಾರ್ಯಕ್ರಮಗಳಿದ್ದಾವೆ, ಈ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾ ಇದ್ದೇನೆ. ಇದರಲ್ಲಿ ಪ್ರಪ್ರಥಮವಾಗಿ ಈ ನಮ್ಮ ಸರ್ಕಾರ UPA ಸರ್ಕಾರ 2005-6ರಲ್ಲಿ ಒಂದು ಅತ್ಯಂತ ಕ್ರಾಂತಿಕಾರಕವಾದಂಥ ಮನ್ರೇಗಾ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಪ್ರಾರಂಭ ಮಾಡಿದ್ದಿತ್ತು. 2006-7ರಿಂದ ಇವತ್ತಿನವರೆಗೆ ಭಾಳ ಅತ್ಯಂತ ಯಶಸ್ವಿಯಾಗಿ ದೇಶದಾದ್ಯಂತ ನಡೆದಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಒಂದು 20 ವರ್ಷದ ಅವಧಿಯಲ್ಲಿ ನಾವು ಸುಮಾರು 76,89,911 ಕಾಮಗಾರಿಗಳನ್ನು ತೆಗೆದುಕೊಂಡು ಅದರಲ್ಲಿ ಸುಮಾರು ಒಟ್ಟಿಗೆ 61,304 ಕೋಟಿ ರೂಪಾಯಿ 20 ವರ್ಷದಲ್ಲಿ ಖರ್ಚು ಮಾಡಿ ಈ ರಾಜ್ಯದಲ್ಲಿರುವಂಥ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಏನು ಮೂಲಭೂತ ಸೌಕರ್ಯದ ಕೊರತೆ ಇತ್ತು ಆ ಆಸ್ತಿ ಸೃಷ್ಟಿ ಮಾಡುವಂಥದ್ದು ಮತ್ತು ಸುಮಾರು 182.55 ಕೋಟಿ ಇವತ್ತು ಮಾನವ ದಿನಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಇದರಲ್ಲಿ ಸುಮಾರು ಕೇಂದ್ರ ಸರ್ಕಾರದವರು 56,492 ಕೋಟಿ ರೂಪಾಯಿ, ಅಂದರೆ 90% ಹಣ ಕೇಂದ್ರ ಸರ್ಕಾರ ಕೊಟ್ಟಿದೆ. 90-10 ಅನುಪಾತದಲ್ಲಿ ಫಂಡಿಂಗ್ ಪ್ಯಾಟರ್ನ್. ಅದರಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ 4,821.29 ಲಕ್ಷ ಅಂದರೆ ಕೋಟಿ, 4,821 ಕೋಟಿ ರೂಪಾಯಿ ಅನುದಾನ ರಾಜ್ಯ ಖರ್ಚು ಮಾಡಿದೆ. ಅದರಲ್ಲಿ ಏನು ಕೂಲಿ ಕೊಡುವಂಥದ್ದು ಅದು ಸಂಪೂರ್ಣವಾಗಿ ಕೇಂದ್ರನೇ ಕೊಡ್ತಾ ಇತ್ತು, 100ಕ್ಕೆ 100%. ಅದರಲ್ಲಿ ನಮಗೆ 40,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೇವೆ. ಹಾಗೆ ಮಟೀರಿಯಲ್ ಏನಿದೆ ಇವತ್ತು ಮಟೀರಿಯಲ್ ಪ್ರಮಾಣ 75% ಕೇಂದ್ರ, 25% ರಾಜ್ಯ ಸರ್ಕಾರ. ಹೀಗೆ ಎರಡೂ ಸೇರಿ ಇಷ್ಟು ಅನುದಾನದಲ್ಲಿ ಭಾಳಷ್ಟು ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಣೆ ಮಾಡುವಂಥ ಕೆಲಸವೂ ಆಗಿದೆ, ಆಸ್ತಿ ನಿರ್ಮಾಣ ಕೆಲಸವೂ ಆಗಿದೆ. ಇದರಲ್ಲಿ ವಿಶೇಷವಾಗಿ ಈ ವರ್ಷ ಏನು ಕೇಂದ್ರ ಸರ್ಕಾರ ಈ ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಉದ್ಯೋಗ ಖಾತ್ರಿ ನೀಡಿದ್ದ ನರೇಗಾದ ಹೊಸ ಸ್ವರೂಪ ಅಂತೇಳಿ ವಿಕಸಿತ್ ಭಾರತ ಜಿಯಿಂದ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಹೊರೆ ಆಗ್ತಿರ್ತಕ್ಕಂಥದ್ದು. ಇದರಲ್ಲಿ ತಿದ್ದುಪಡಿ ತಂದು ಕೇಂದ್ರ 60% ಮತ್ತು ರಾಜ್ಯ ಸರ್ಕಾರ 40% ಹಣ ಕೊಡಬೇಕು, ಫಂಡಿಂಗ್ ಪ್ಯಾಟರ್ನ್ ಈ ರೀತಿ ಅವರು ಕಾಯ್ದೆ ಮಾಡಿದ್ದಕ್ಕಾಗಿ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಹೆಚ್ಚಿನ ಹೊರೆ ಆದರೂ ಸಹಿತ ಈ ಗ್ರಾಮೀಣ ಜನರ ಹಿತದೃಷ್ಟಿಯಿಂದ ಈಗಾಗಲೇ ಇದೇನು ಜುಲೈ 1ರಿಂದ ಜಾರಿ ಮಾಡಬೇಕಾಗಿದೆ. ಈ ಜುಲೈ 1ರಿಂದ ಜಾರಿ ಮಾಡಲಿಕ್ಕೆ ನಮ್ಮ ಒಂದು ಏನು ಇದಕ್ಕೆ ಕೆಲವೊಂದು ವಿಷಯಗಳ ಬಗ್ಗೆ ನಮ್ಮ ವಿರೋಧ ಇದ್ದರೂ ಸಹಿತ ಅದನ್ನು ನಾವು ಅನುಷ್ಠಾನ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ರಾಜ್ಯದಲ್ಲಿ ಸುಮಾರು 5,927 ಗ್ರಾಮ ಪಂಚಾಯತ್ಗಳಿದ್ದಾವೆ. ಸಾವಿರಾರು ಜನ ಉದ್ಯೋಗ ಖಾತ್ರಿ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗಾಗಿ ಕೇಂದ್ರ ಈ ವಿಷಯದ ಬಗ್ಗೆ ಕೇಂದ್ರದ ಸಚಿವರು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಮ್ಮೆಲ್ಲರ ಸಲಹೆಗಳನ್ನು ಕೇಳಿದ್ದಾರೆ. ಆ ಸಲಹೆಗಳಲ್ಲಿ ಏನೇನು ಬಿಟ್ಟು ಹೋಗಿತ್ತು, ಹಿಂದೆ ನರೇಗಾದಲ್ಲಿದ್ದಂಥ ಕಾಯ್ದೆಗಳಲ್ಲಿ ಭಾಳಷ್ಟು ಪರಿವರ್ತನೆಯನ್ನು ತಂದಿದ್ದಾರೆ. ಈಗಾಗಲೇ ಸುಮಾರು 107 ಕಾಮಗಾರಿಗಳು ನರೇಗಾದಲ್ಲಿತ್ತು.
ಅದನ್ನು ಅವರು ಕೈ ಬಿಟ್ಟಿದ್ದಾರೆ. ಸುಮಾರು 318 ಕಾಮಗಾರಿಗಳು ಘೋಷಣೆ ಮಾಡಿದ್ದಾರೆ. ಆ 318 ಕಾಮಗಾರಿಗಳಲ್ಲಿ ಸುಮಾರು 160 ಕಾಮಗಾರಿಗಳು ಮನ್ರೇಗಾದಲ್ಲಿ ಇದ್ದಂಥದ್ದೇ ಇದೆ. ಇದರಲ್ಲಿ ಇವತ್ತೇನು ನಮ್ಮಲ್ಲಿ ಹಾರ್ವೆಸ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ, ಬೇಸಾಯ ಮಾಡುವಂಥ ಸಂದರ್ಭದಲ್ಲಿ ಏನು ಸುಮಾರು 60 ದಿವಸ ಪಾಸ್ ಪೀರಿಯಡ್ ಅಂತ ಕೊಟ್ಟಿದ್ದಾರೆ. 60 ದಿವಸ, ಇದು 100 ಇದ್ದಿದ್ದು 125 ದಿವಸ ಮಾಡಿದರೂ ಸಹಿತ ಈ 60 ದಿವಸಗಳವರೆಗೆ ನಾವು ಯಾರು ಉದ್ಯೋಗ ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡಬೇಕು ಅಂತ ಇಂದ ಮನ್ರೇಗಾದಲ್ಲಿತ್ತು. ಅದು ಈಗ 60 ದಿವಸ ಕೊಡಲಿಕ್ಕೆ ಬರೋದಿಲ್ಲ, ಕೊಡಬಾರ್ದು ಅನ್ನುವಂಥ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಹೀಗೆ ಈಗ ಬೇಡಿಕೆ ಆಧಾರದ ಮೇಲೆ ಇದ್ದಂಥದ್ದು ಎಷ್ಟೇ ಜನ ಉದ್ಯೋಗ ಕೇಳಲಿಕ್ಕೆ ಬಂದರೆ ಅಂಥವರೆಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಇತ್ತು. ಅದಕ್ಕೆ ಎಲ್ಲ ಹಣ ಕೇಂದ್ರ ಸರ್ಕಾರನೇ ಕೊಡ್ತಾ ಇತ್ತು. ಈಗ ಅದನ್ನು ಬದಲಾವಣೆ ಮಾಡಿ ಈ ವರ್ಷ ನಮಗೆ ಕೇಂದ್ರ ಈ ಒಂದು PBG ರಾಮ್ಜಿಗೆ 5,709 ಕೋಟಿ ರೂಪಾಯಿ ಇವತ್ತು ನಾರ್ಮೇಟಿವ್ ಅಲೋಕೇಶನ್ ಮಾಡಿದೆ. ರಾಜ್ಯ ಸರ್ಕಾರದಿಂದ 60-40 ಅನುಪಾತದಲ್ಲಿ 3,800 ಕೋಟಿ ರೂಪಾಯಿ ನಾವು ಇವತ್ತು ಬಜೆಟ್ನಲ್ಲಿ ಇಕ್ಕಬೇಕಾಗತ್ತೆ. ಈಗಾಗಲೇ ನಾವು ನಮ್ಮ ಹೈವೇದಲ್ಲಿ ಏನು ಘೋಷಣೆ ಮಾಡಿದಂಥ ಅನುದಾನ ಇದೆ, ಅದಕ್ಕೆ ಹೊರತುಪಡಿಸಿ ಹೆಚ್ಚುವರಿ ಅನುದಾನವನ್ನು ಕೊಡಲಿಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದೇನೆ. ಆ ಅನುದಾನವನ್ನು ಮೀಸಲಿಟ್ಟು ಈ ಒಂದು ಯೋಜನೆ ಜಾರಿಗೆ ತರಬೇಕು ಬಡವರ ಹಿತದೃಷ್ಟಿಯಿಂದ ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತಮ್ಮ ಅನುದಾನವನ್ನು ತಮ್ಮ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ನಾವೇನು ಹೆಡ್ ಆಫ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಹೆಡ್ ಆಫ್ ಅಕೌಂಟನ್ನು ನಾವು ಕ್ರಿಯೇಟ್ ಮಾಡಿದ್ದೇವೆ. ಮತ್ತು ಈಗಾಗಲೇ ಎಲ್ಲ ವಿಷಯಗಳು ಕೇಂದ್ರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬರುವ ಸಚಿವ ಸಂಪುಟದಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ನಾನು ಸಚಿವ ಸಂಪುಟಕ್ಕೆ ಮಂಡಿಸಿ ಈ PBG ರಾಮ್ಜಿಯ ಅಧಿಸೂಚನೆಯನ್ನು ಹೊರಡಿಸಿ ಇದನ್ನು ನಮಗೇನು ನಮ್ಮ ಆಲೋಚನೆಗಳಿದ್ದಾವೆ, ಇದಕ್ಕೆ ನಮ್ಮ ಕೆಲವೊಂದು ವಿಷಯಗಳ ಬಗ್ಗೆ ಏನು ವಿರೋಧ ಇದೆ ಅದನ್ನು ಪ್ರಸ್ತಾಪ ಮಾಡಿ ಜಾರಿಗೆ ತರ್ತೀವಿ ಅಂತೇಳಿ ಈ ರಾಜ್ಯದ ಜನರಿಗೆ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಈಗಾಗಲೇ ನಮ್ಮಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಎಲ್ಲಕ್ಕಿಂತ ಒಂದು ಸಮಸ್ಯೆ ಏನಪ್ಪ ಅಂತ ಹೇಳಿದರೆ, ನಾವೇನು ಎ ಖಾತಾ ಬಿ ಖಾತಾ ಈ ಸ್ವತ್ತು ಕೊಡ್ತಾ ಇದ್ದೀವಿ. ಈ ಸ್ವತ್ತಲ್ಲಿ ಎ ಖಾತಾ ಕೊಡಲಿಕ್ಕೆ ತೊಂದರೆ ಆಗ್ತಾಯಿಲ್ಲ, ಆದರೆ ಬಿ ಖಾತಾ ಕೊಡಲಿಕ್ಕೆ ನಾವೇನು ಘೋಷಣೆ ಮಾಡಿದ್ದೀವಿ ಅದರಲ್ಲಿ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಿದ್ದಾವೆ. ಈ ಬಿ ಖಾತಾ ಕೊಡುವಂಥದ್ದರಲ್ಲಿ ಇವತ್ತು ನಾನು ನೋಡಿದಂಥದ್ದು, ಈಗಾಗಲೇ ಈ ವಿಷಯದ ಬಗ್ಗೆನೂ ನಾವೊಂದು ಚರ್ಚೆಯನ್ನು ಮಾಡಿದ್ದೇವೆ. ಅದರಲ್ಲಿ ನಮ್ಮಲ್ಲಿ ಸುಮಾರು ರಾಜ್ಯದಲ್ಲಿ ಗ್ರಾಮೀಣ ಭಾಗದಲ್ಲಿ 1.5 ಕೋಟಿ ನಮ್ಮ ತಂತ್ರಾಂಶದಲ್ಲಿ ಪಂಚತಂತ್ರದ ತಂತ್ರಾಂಶದಲ್ಲಿ ನಾವೇನು ಸಮೀಕ್ಷೆ ಮಾಡಿದ್ದೀವಿ ಅದರಲ್ಲಿ 1.5 ಕೋಟಿ ಆಸ್ತಿಗಳಿದ್ದಾವೆ. ಈ 5,927 ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಈ ಖಾತಾ ನಾವು 53.53 ಲಕ್ಷ ಜನರಿಗೆ ಈ ಖಾತಾ ಕೊಟ್ಟಿದ್ದೇವೆ. 11A ಪ್ರಾಪರ್ಟೀಸ್ ಎ ಖಾತಾ ಕೊಟ್ಟಂಥದ್ದು 43.37 ಲಕ್ಷ ಆಸ್ತಿಗಳಿಗೆ ಎ ಖಾತಾವನ್ನು ಕೊಟ್ಟಿದ್ದೇವೆ. ಮತ್ತು ಬಿ ಖಾತಾ 10.16 ಲಕ್ಷ ಇವತ್ತು ಆಸ್ತಿಗಳಿಗೆ ಜನರಿಗೆ ಅವರಿಗೆ ಬಿ ಖಾತಾವನ್ನು ಕೊಟ್ಟಿದ್ದೇವೆ. ಹೀಗಾಗಿ ಇನ್ನೂ ಸುಮಾರು 97 ಲಕ್ಷ ಜನರಿಗೆ ನಾವು ಬಿ ಖಾತಾ ಎ ಖಾತಾ ಕೊಡಬೇಕಾಗಿದೆ. ಇದರಲ್ಲಿ ಗ್ರಾಮ ಠಾಣಾ ಪ್ರಾಪರ್ಟೀಸ್ ಏನಿದೆ, ಈ ಗ್ರಾಮ ಠಾಣಾ ಪ್ರಾಪರ್ಟೀಸಲ್ಲಿ ನೇರವಾಗಿ ಎ ಖಾತಾ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿರುವಂಥ ಏನು ಆಸ್ತಿ ಮಾಲೀಕರಿದ್ದಾರೆ ಅವರು ಮುಂದೆ ಬಂದು ಎ ಖಾತಾ ಕೇಳಿಲ್ಲ ಮತ್ತು ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಅದಕ್ಕೆ ಒನ್ ಟೈಮ್ ಮೇಜರ್ ಅಂತೇಳಿ ಹೇಳಿ ನಾನು ಅಧಿಕಾರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿ ಇದೇನು ಸುಮಾರು ಈ 97 ಲಕ್ಷದಲ್ಲಿ 65 ಲಕ್ಷ ಆಸ್ತಿಗಳು ಈ ಒಂದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲೇ ಬರ್ತವೆ. ಈ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬಂದಂಥ ಆಸ್ತಿಗಳೇನಿದೆ ಸಮೀಕ್ಷೆ ಮಾಡಿ ಹಿಂದೆ 100-150 ವರ್ಷದಿಂದ ಅವರ ಪೂರ್ವಜರಿಂದ
ಅವರಿಗೆ ಬಂದಂಥ ಬಳುವಳಿ